ಶಾಸಕರು ಇರ್ಬೋದು, ಯಾರೇ ಒಬ್ಬ ಜನಪ್ರತಿನಿಧಿ ಇರ್ಬೋದು, ಒಂದು ಪಕ್ಷದ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಯಾರೇ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು MC ಸುಧಾಕರ್ ಸಾಹೇಬರಿದ್ದಾರೆ, ಅವರು ಕೂಡ 3 ಸರ್ತಿ ಶಾಸಕರಾಗಿ ದೊಡ್ಡ ಅನುಭವವನ್ನು ಹೊಂದಿದ್ದಾರೆ. ಅವರು ಕೂಡ ಇಡೀ ಒಂದು ದೂರದೃಷ್ಟಿ ಇಟ್ಕೊಂಡು ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಯಾವುದೇ ರೀತಿ ತಾರತಮ್ಯ ಮಾಡಿದಿರಾ, ಯಾವುದೇ ತಾರತಮ್ಯ ಮಾಡಿಲ್ಲ. ಬಹುಶಃ ನಮ್ಮ ವೆಂಕಟೇಶ್ವರ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಿದ್ರು, ಚಿಕ್ಕಬಳ್ಳಾಪುರ ತಾಲೂಕಿಗೆ ಎಷ್ಟು ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ ಇವತ್ತು ಅಂತ. ಆದರೆ ನೀವು ಯಾವುದೋ SP TSPಯಲ್ಲಿ ನಮ್ಮ ತಾಲೂಕು ತಗೊಂಡೋಗಿರೋದು ಅದನ್ನು ಅಂಕಿಅಂಶಗಳ ಸಮೇತ ಇವತ್ತು ಅದನ್ನು ಮಂಡನೆ ಮಾಡಿದ್ರು. ನಮ್ಮ ಸಚಿವರು ಅಂತ ಇನ್ನೂ ಕೆಟ್ಟ ಬುದ್ಧಿ ಬಂದಿಲ್ಲ. ಅವರೇ ಇವತ್ತು ನಮ್ಮ ತಾಲೂಕಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕೊಡಿಸ್ತಾ ಇದ್ದಾರೆ. ಬೇರೆ ತಾಲೂಕುಗಳು ಇವತ್ತು ಚಿಕ್ಕಬಳ್ಳಾಪುರ ಇರ್ಬೋದು, ಗೌರಿಬಿದೂರು ಇರ್ಬೋದು, ಇವತ್ತು ಬಾಗೇಪಲ್ಲಿ ಇರ್ಬೋದು, ಗುಡಬಂಡೆ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು. ಶಿಡ್ಲಘಟ್ಟದಲ್ಲಿ ಕೂಡ ಬೇರೆ ಪಕ್ಷದ ಶಾಸಕರು ಇರೋದು. ಆದರೆ ನಿಮ್ಗೆ ಗೊತ್ತಿರ್ಬೋದು, ಮುಖ್ಯಮಂತ್ರಿಗಳನ್ನ ಕರೆಸಿ ಕಾರ್ಯಕ್ರಮ ಮಾಡಿ ಸುಮಾರು 150 ಕೋಟಿ ವೆಚ್ಚದಲ್ಲಿ ಇವತ್ತು ಆಧುನಿಕ ರೇಷ್ಮೆ ಗೂಡಿನ ಮಾರುಕಟ್ಟೆಯನ್ನು ಮಾಡ್ತಕ್ಕಂಥದ್ದು ಇದು ಪಕ್ಷಾತೀತವಾಗಿ ಮಾಡಿಲ್ವಾ? ನಮ್ಮ ಸಚಿವರು ಆ ದೂರದೃಷ್ಟಿ ಇದೆ, ಯಾಕೆ ಅವ್ರ ತಾಲೂಕಲ್ಲಿ ಮಾಡ್ಕೋಬಾರ್ದಿತ್ತು? ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಆ ಮೆಡಿಕಲ್ ಕಾಲೇಜ್ ಎಲ್ಲೋ ದೂರದ ಒಂದು ಸುಮಾರು ಸಿಟಿಗೆ 120 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಅದನ್ನು ಎಲ್ಲೋ ಒಂದು ಕಡೆ ಅವರು ವಾದ ಮಾಡ್ತಾ ಇದ್ರು. ಇದು ಹತ್ತಿರದಲ್ಲಿ ಇರಬೇಕಿತ್ತು, ಬಡವರಿಗೆ ಇಟ್ಟಿರ್ತಕ್ಕಂಥ ಒಂದು ಹಂತದಲ್ಲಿ ಅದು ಕಟ್ಟಬೇಕಿತ್ತು, ಅದನ್ನು ಕಟ್ಟಲಿಲ್ಲ. ಆದರೂ ಕೂಡ ಅದಕ್ಕೆ ಈ ಸರ್ಕಾರದಿಂದ ಸುಮಾರು 350 ಕೋಟಿ ರೂಪಾಯಿಯನ್ನು ವಿಶೇಷವಾಗಿ ಕೊಡಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಾಗೇಪಲ್ಲಿಗೆ ಗಂಟಲಮಲ್ಲಮ್ಮ ಡ್ಯಾಮ್ಗೆ ಇವತ್ತು ದುಡ್ಡು ಕೊಡಿಸಿದ್ದಾರೆ. ಯಾರೇ ಇವತ್ತು ಶಾಸಕರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ, ಜಿಲ್ಲಾ ಉಸ್ತುವಾರಿ ಸಚಿವರು ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಶಾಸಕರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನೀವು ನೋಡ್ತೀವಿ. ಇಷ್ಟು ಇವತ್ತು ಏನು ಗ್ಯಾರಂಟಿಗಳಿದ್ರು ಕೂಡ ಸರ್ಕಾರ ಮುಂದೆ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತ ವಿರೋಧ ಪಕ್ಷದವ್ರು ಮಾತಾಡ್ತಿದ್ರು ಕೂಡ ಅದನ್ನು ಇವತ್ತು ಸಮರ್ಪಕವಾಗಿ ಜಿಲ್ಲೆಯನ್ನು ಮುನ್ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನು ಇವತ್ತು MC ಸುಧಾಕರ್ ಅವರು 3 ವರ್ಷಗಳಿಂದ ಅದನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ಅವರ ಆಶೀರ್ವಾದದಿಂದ ತಾವೇನು ಪ್ರದೀಪ್ ಈಶ್ವರ್ ಅವರು ಟಿಕೆಟನ್ನು ಪಡೆದು ಇವತ್ತು ಅವರನ್ನು ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ತಾತ್ಸಾರದಿಂದ ಮಾತಾಡೋದು, ಜಾತಿ ಮಧ್ಯೆ ತಾರತಮ್ಯ ತರೋದು. ಈಗ ನಮ್ಮ ಗ್ರಾಮದ ಬಗ್ಗೆ ಕೂಡ ಅವ್ರ ಪ್ರಸ್ತಾಪ, ಹುಲ್ವಾಡಿ ಗ್ರಾಮದ ಬಗ್ಗೆ. ಹುಲ್ವಾಡಿ ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಬಹುಶಃ ಗ್ಯಾರಂಟಿ ಅನ್ನೋ ಚಾನಲಲ್ಲಿ ಇವತ್ತು ಅದು ಬಂದಿದೆ. ನಾನು ಕೂಡ ಯಾರು ಶೇರ್ ಮಾಡಿದ್ರು ಅದನ್ನು. ಹುಲ್ವಾಡಿ ಗ್ರಾಮದಲ್ಲಿ ಇವತ್ತು ನಾವು ದಲಿತರಿಗೆ ಪ್ರವೇಶ ಕೊಡ್ತಿಲ್ಲ ಅಂತ. ನಾವು ಯಾವತ್ತೂ ಕೂಡ ಆ ಗ್ರಾಮದಲ್ಲಿ ಕೂಡ ನಾವೆಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅಣ್ಣ ತಮ್ಮಂದ್ರ ಥರ ಬಾಳ್ತಾ ಇದ್ವಿ. ನಾವು ಯಾರಿಗೂ ಕೂಡ ನೀವು ಬರಬೇಡಿ ಅಂತ ನಾವು ಒಂದು ದಿವಸ ಕೂಡ ಹೇಳಿದ್ವಿ. ಯಾರೇ ನಿದರ್ಶನ ಅದನ್ನು ಕೊಟ್ಟರೆ ನಾವು ಅದನ್ನು ಖಂಡಿಸ್ತೀವಿ. ನಾವು ಕೂಡ ಯಾರನ್ನು ನಾವು ಬೇಡ ಅಂತ ಹೇಳಿದರೆ ನಾವು ಖಂಡಿಸಿ, ಅಂದರೆ ಸಚಿವರು ಅದಕ್ಕೆಲ್ಲ ಕುಮ್ಮಕ್ಕು ಕೊಡೋದಿಲ್ಲ, ಅದಕ್ಕೆ ಬೆಂಬಲ ಕೂಡ ಕೊಡೋದಿಲ್ಲ. ಇಂಥ ಮಾತುಗಳನ್ನು ನೀವು ಅವಕಾಶವಾದ ಮಾತುಗಳನ್ನು ಮಾತಾಡೋದು, ಮತ್ತು ಅಧಿಕಾರ ಬಂದ ಮೇಲೆ ಒಂದು ಅಧಿಕಾರ ಬರದೇ ಇದ್ದಾಗ ಒಂದು ಕೈ ಕಾಲು ಹಿಡಿಯೋದು, ಅಧಿಕಾರ ಬಂದ ಮೇಲೆ ಜುಟ್ಟು ಹಿಡ್ಕೊಳ್ಳೋದು, ಇದೆಲ್ಲ ತಪ್ಪು. ಸಾಕಂದ್ರೆ ನೀವು ಇವತ್ತು ರಾಜಕಾರಣದಲ್ಲಿ ಇನ್ನೂ ಏನೇನು ಗೊತ್ತಿಲ್ಲ. ಆದರೆ ನೀವು ಇವತ್ತು ನಿಮ್ಮ ಇರ್ತಕ್ಕಂಥ ಸಣ್ಣ ವಯಸ್ಸಿನಲ್ಲಿ ಪಕ್ಷ ಮತ್ತು ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರು, ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರನ್ನು ಗೌರವದಿಂದ ಮಾತಾಡಿಸಿ ನಿಮ್ಮ ತಾಲೂಕಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಪಡ್ತಕ್ಕಂಥ ಒಂದು ಚಾಣಾಕ್ಷತನವನ್ನು ನೀವು ಮಾಡಿದರೆ ಇವತ್ತು ನಿಮಗೆ ಮತ್ತೆ ಕೂಡ ಅವಕಾಶ ಜನರಿಗೆ ಕೊಡ್ತಾ ಇದ್ರು. ಅದರದ್ದು ಎಲ್ಲೋ ಕೂಡ ಇವತ್ತು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಇವತ್ತು ನಿಮ್ಮ ಒಂದು ಅಸಂಬದ್ಧ ಹೇಳಿಕೆಗಳು, ನಿಮ್ಮ ಬೇರೆ ಪಕ್ಷದವ್ರ ಮೇಲೆ ಮಾಡ್ತಕ್ಕಂಥ ಏನು ಅವಹೇಳನಕಾರಿ ಮಾತುಗಳು, ನಿಮಗೆ ಸಂಬಂಧಪಟ್ಟದೇ ಇರ್ತಕ್ಕಂಥ ಮಾತುಗಳನ್ನು ಮಾತಾಡೋದು, ಇದೆಲ್ಲ ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಬಳಸ್ಕೊಂಡು ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀರಿ. ನೀವೀಗಾಗಲೇ ಎಲ್ಲೋ ಒಂದು ಕಡೆ ಇರ್ತಾರೆ ನಾನು ಸಚಿವನಾಗ್ತೀನಿ ಅಂತ, ತೊಂದರೆ ಇಲ್ಲ. ಸಂಜೆವ್ರು ಆಗ್ಬೋದು, ಅರ್ಹತೆ ಇದ್ದರೆ ಸಚಿವರು ಆಗ್ಬೋದು, ಯಾರು ಸಚಿವರು ಆಗ್ಬಾರ್ದು. ಆದರೆ ನಿಮ್ಮ ಸ್ವಯಂ ಘೋಷಿತರಾಗಿ ನಾನು ಸಚಿವರಾಗ್ತೀನಿ, ನಾನು ತೋರಿಸ್ತೀನಿ ನನ್ನ ತಾಕತ್ತು ಅಂತ ಹೇಳ್ತೀವಿ. ಇದೆಲ್ಲ ಶೋಭೆ ತರ್ತಕ್ಕಂಥದ್ದಲ್ಲ. ನೀವು ಸಚಿವರಾಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ಯಾರು ಅದನ್ನು ತಪ್ಪಿಸಿಕ್ಕಾಗೋದು. ಆದರೆ ನಿಮ್ಮ ವೇಷಭೂಷಣ, ನಿಮ್ಮ ಭಾಷಣ, ನಿಮ್ಮ ವೈಯಕ್ತಿಕ ನಡೆ ನುಡಿಗಳು ಎಲ್ಲ ಕೂಡ ಅದು ನಿಮ್ಮ ಹಿಡಿತದಲ್ಲಿ ಇರಬೇಕು. ಅದು ಸಾಮಾಜಿಕವಾಗಿ ನೀವು ತೋರಿಸ್ತಕ್ಕಂಥದ್ದು, ಅದನ್ನು ನೀವು ವ್ಯಕ್ತಪಡಿಸ್ತಕ್ಕಂಥದ್ದು, ಇದೆಲ್ಲ ನಿಮ್ಗೆ ಶೋಭೆ ತರೋದಿಲ್ಲ. ಇದೆಲ್ಲ ನೀವು ದಯವಿಟ್ಟು ಇನ್ನೂ ಸಣ್ಣ ವಯಸ್ಸಿದ್ದೀರಿ. ನಾವು ಕೂಡ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ವ್ಯವಸ್ಥೆಗಳಲ್ಲಿ ಬೆಳೆದಿರ್ತಕ್ಕಂಥ ಹಲವಾರು ಕಾರ್ಯಕರ್ತರು ಕೂಡ ಇವತ್ತು ಕೂಡ ಪಕ್ಷದ ನಾಯಕರ ಅಡಿಯಲ್ಲಿ ತಗ್ಗಿ ಬಗ್ಗಿ ನಡೀತಕ್ಕಂಥದ್ದು ನೋಡ್ತಾ ಇದ್ದೀನಿ. ಇನ್ನು ಮೊನ್ನೆ ತಾನೇ ಲಾಟ್ರಿಯಲ್ಲಿ ಹೊಡೆದಿದೆ ನಿಮಗೆ ಅವಕಾಶ. ಅಂತ ಲಾಟ್ರಿಯನ್ನು ದುರುಪಯೋಗ ಮಾಡ್ಕೊಬೇಡಿ. ಎಲ್ಲರನ್ನು ಬೆಳೆಸ್ಕೊಳ್ಳಿ, ಪಕ್ಷವನ್ನು ಬೆಳೆಸ್ಕೊಳ್ಳಿ, ಹಿತೈಷಿಗಳು ಬೆಳೆಸ್ಕೊಳ್ಳಿ, ಎಲ್ಲ ಜಾತಿ ಧರ್ಮಗಳನ್ನು ಬೆಳೆಸ್ಕೊಳ್ಳಿ. ಒಳ್ಳೇದಾಗ್ತದೆ, ಅವಕಾಶ ಸಿಗ್ತದೆ. ಈ ರೀತಿ ನಡ್ಕೊಳ್ಳೋ ಶೋಭೆ ತರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.